ಪೇಷಂಟ್ ಹೆಸರು ಸಂಗೀತಂ ಜೋಶ್ನಾ ಅಂದ್ಬಿಟ್ಟು ಸರ್. ಭಾನುವಾರ 12 ಪೇನ್ ಬಂದಿದೆ ಸರ್. ನಾವು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ಚೆಕಪ್ ಮಾಡಿದ್ರೆ ಅಡ್ಮಿಟ್ ಮಾಡ್ಕೊ ಅಂತ ಹೇಳಿದ್ರು. ಸರಿ ಅಂತ ಅಡ್ಮಿಟ್ ಮಾಡಿದ್ವಿ. ಅವ್ರು ಪೇನ್ ಬರಲಿ ಅಮ್ಮ, ಚೆನ್ನಾಗಿ ಚೆಕಪ್ ಮಾಡ್ತಿದ್ದೀವಿ, ಪೇನ್ ಬಂದಾಗ ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಬರಬೇಕು ಅಂತ ಹೇಳಿದ್ರು. ಅಡ್ಮಿಟ್ ಮಾಡಿದ್ವಿ. ಸರಿ ಆಯಿತು ಸರ್. ಸಂಡೇ ಆಗಲಿ. ಮಂಡೇ ಬೆಳಗ್ಗೆಯಿಂದ ಲೈಟಾಗಿ ಪೇನ್ ಬರ್ತಾಯಿತ್ತು. ಮಂಡೇ ನೈಟು 7:30ಗೆ ಬ್ಲಡ್ ಫ್ಲೋ ಆಗ್ತಿತ್ತು, ವಾಟರ್ ಫ್ಲೋ ಆಗ್ತಿತ್ತು, ಮಗು ಇದು ಆಗ್ತಿತ್ತು. ನಾನು ಹೋದೆ, ಈ ಥರ ನೋವು ಬರ್ತಿದೆ ಮೇಡಮ್ ಅಂತಂದ್ರು. 2 ಸರಿ ಕರ್ಕೊಂಡು ಹೋದ್ರು ಲೇಬರ್ ವಾರ್ಡ್ಗೆ, ಚೆಕ್ ಮಾಡಿ ತಿರ್ಗಾ ಕಳಿಸ್ಬಿಟ್ರು. ಆಮೇಲೆ ಇನ್ನು 3ನೇ ಸರಿಗೆ ಹುಡುಗಿ ನೋವು ತಡೆಯೋಕ್ಕಾಗ್ದಿರ ನಾನು ಹೇಳ್ದೆ, ಮೇಡಮ್ ವಾಟರ್ ಫ್ಲೋ ಆಗ್ತಿದೆ, ಬ್ಲಡ್ ಹೋಗ್ತಿದೆ, ಒಂದ್ಸರಿ ಬಂದು ನೋಡಿ ಪರವಾಗಿಲ್ವಂತ ರ್ಯಾಶಾಗೆ ಜೋರಾಗೆ ಹೇಳಿದೆ. ಅವ್ರಿಗೆ ರೆಸ್ಪಾನ್ಸ್ ಮಾಡಲಿಲ್ವಲ್ಲ. ನಾನು ಜೋರಾಗಿ ಹೇಳಿದ್ರೆ, ನೀವೇ ಯಾಕಮ್ಮ ಹಿಂಗಾಡ್ತಿದ್ಯಾ, ನಿನ್ನ ಮಗು ನಿನಗೆ ಆಗೋ ಥರ ಆಡ್ತಿದೆಯಲ್ಲ, ನೋವು ಅಂದರೆ ಎಲ್ಲ ಅದು ಬಂದೇ ಬರುತ್ತೆ ಅಮ್ಮ ಅಂತ ಅಂದರು. ಆಯಿತು ಸರ್. ಸೋಮವಾರ 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು, ಮಂಗಳವಾರ 8:30 ಆದರೂ ಏನೂ ಮಾಡಿಲ್ಲ ಸರ್. ನಾರ್ಮಲ್ ಆಗುತ್ತೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಮಗು ಟಾಯ್ಲೆಟ್ ನೀರು ಕುಡಿದು ಬಿಟ್ಟಿದೆ. ಅದಕ್ಕಾಗಿ ಸೀರಿಯಸ್ ಇದೆ, ಕಂಡೀಷನ್ ಕ್ರಿಟಿಕಲ್ ಇದೆ ಅಂತ ಹೇಳಿ ಸಿಸೇರಿಯನ್ ಮಾಡಿದ್ದಾರೆ ಸರ್. ಈಗ ಮಗು 4 ದಿವಸದಿಂದ ವೆಂಟಿಲೇಷನಲ್ಲಿ ಇಟ್ಟಿದ್ರು. ಮಗು ಡೆತ್ ಆಗೋಯ್ತು ಅಂತ ಕೊಡ್ತಾ ಇದ್ದಾರೆ ಸರ್. ಇಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ ಸರ್. ಒಬ್ರು ಡಾಕ್ಟರ್ ಹೆಸರು ನಮಗೆ ಗೊತ್ತಿಲ್ಲ. ಡಾಕ್ಟರ್ ಹೆಸರು ಗೊತ್ತಿಲ್ಲ. ಒಬ್ರು ಹೆಡ್ ಡಾಕ್ಟರ್ ಯಾರು ಇಲ್ಲ, ಬರೀ ಟ್ರೈನಿಂಗರ್ಸು ಇದ್ದಾರೆ. ಬರೀ ಅವ್ರಿಗೆ ಏನು ಹೇಳಿದ್ರು ರೆಸ್ಪಾನ್ಸ್ ಅವ್ರು ಏನು ಸರಿಯಾಗಿ ಮಾಡಿಲ್ಲ ಸರ್. ಈಗ ಡೆತ್ ಆಯಿತು ಅಂತ ಹೇಳ್ತಿದ್ದಾರೆ. ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಷ್ಟೇ. ಮಗು ತಾಯಿ ಅಲ್ಲಿ ಮಲಗಿದ್ದಾಳೆ, ಅವಳಿಗೆ ಇನ್ನೂ ಸಿಚುವೇಶನ್ ನಾವು ಹೇಳಿಲ್ಲ. ಹುಡುಗಿ ತಾಯಿಗೆ ತೆಲುಗು, ಅವರು ತಿರುಪತಿಯಿಂದ ಬಂದಿರೋದು, ಅವ್ರಿಗೆ ತೆಲುಗು ಬರಲ್ಲ ಅಂತ ಕನ್ನಡ ಗೊತ್ತಿರೋರು ಇಲ್ಲಿ ಇದ್ವಿ ಸರ್. ಎಕ್ಸ್ಪ್ಲೈನ್ ಮಾಡಿದ್ರು, ಅವರು ಡಾಕ್ಟರ್ ರೆಸ್ಪಾನ್ಸ್ ಮಾಡಿಲ್ವಲ್ಲ, ಯಾಕೆ? ನಮಗೆ ನ್ಯಾಯ ಬೇಕು ಸರ್. ನಾವು ವಾಟರ್ ಫ್ಲೋ ಆಗ್ತಿದೆ, ಬ್ಲಡ್ ಹೋಗ್ತಿದೆ ಅಂತ ಹೇಳಿದಾಗ ನೀವು ಒಂದ್ಸರಿ ಚೆಕ್ ಮಾಡಿ ಸಿಸೇರಿಯನ್ ಮಾಡಂಗಿದ್ರೆ ಮಾಡ್ಬೋದಾಗಿತ್ತಲ್ಲ. ಯಾಕೆ 2 ದಿನ ವೆಯ್ಟ್ ಮಾಡಿದ್ರಿ? ಮಂಡೇ ಹೇಳಿದ್ರಿ. ಮಂಡೇ 10 o'clockಗೆ ಸೈನ್ ಮಾಡಿಸ್ಕೊಂಡಿದ್ದೀರಾ, ಸಿಸೇರಿಯನ್ ಮಾಡ್ತೀವಿ ಅಮ್ಮ, ಆದರೆ ನಾರ್ಮಲ್ ಆಗಲಿ, ಇಲ್ಲಾಂದ್ರೆ ಸಿಸೇರಿಯನ್ ಮಾಡ್ತೀನಿ ಅಂತ ಫಾದರ್ ಹತ್ರ ನೀವು ಮಾಡಿಸ್ಕೊಂಡಿರ್ತಾನೆ. ಮಂಡೇ ಬಿಟ್ಬಿಟ್ಟು ಮಂಗಳವಾರ ಬೆಳಗ್ಗೆ 8:15ಗೆ ಯಾಕೆ ಮಾಡಿದ್ರಿ? ಮಂಡೇ 10 o'clockಯಿಂದ 8 o'clockವರೆಗೂ ಏನು ಮಾಡ್ತಾ ಇದ್ರು ಸರ್? ಏನು ಮಾಡ್ತಾ ಇದ್ರು? ಅಟ್ಲೀಸ್ಟ್ ಟ್ರೈನಿಂಗ್ ಇದು ಡಾಕ್ಟರ್ಗಳು ಇದ್ರಲ್ವಾ, ಬೇರೆ ಟ್ರೈನಿಂಗ್ ಡಾಕ್ಟರ್ಗಳು ಹೆಡ್ ಯಾರಿದ್ರು? ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಡಾಕ್ಟರ್ಗಳು 100 ಜನ ಬರ್ತಾ ಇದಾರೆ, ಯಾರು ಅಂತಾನೆ ಗೊತ್ತಿಲ್ಲ. 100 ಜನ ಹೋಗಿ ನಾವು ಕೇಳಿದ್ದಕ್ಕೆ ನಮ್ಗೆ ಇವಾಗ ಈ ತರ ಮಾಡಿ, ನಾವು 100 ಜನ ಇದ್ದಾರೆ ಸರ್. 100 ಜನಕ್ಕೂ ನಾವು ಹೇಳ್ತಾ ಇದೀವಿ, ಇದನ್ನೇ ಹೇಳ್ತಾ ಇದೀವಿ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ನಾವು ಪ್ರೈವೇಟ್ ಅಲ್ಲೂ ತೋರಿಸಿದೀವಿ ಸರ್. ಮಗು 9 months ವರೆಗೂ ಯಾವ ತೊಂದರೆನೂ ಇಲ್ಲ, ಏನು ತೊಂದರೆ ಇಲ್ಲ, ಎಲ್ಲ ಆಕ್ಟಿವಿಟಿ ಚೆನ್ನಾಗಿತ್ತು. ಇವಾಗ ನೋಡಿದ್ರೆ ಇವಾಗ ಮಗು ವಾಟರ್ ಕುಡಿದು ಬಿಟ್ಟಿದೆ, ಇನ್ಫೆಕ್ಷನ್ ಆಗಿ ಡೆತ್ ಆಯ್ತು ಅಂತಾರೆ. ಅವರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾರೆ ಸರ್. ಫಾದರು, ಹುಡುಗಿ ಹೌಸ್ ವೈಫು ಸರ್. ಅವ್ರು ತಿರುಪತಿ ಸೈಡ್ ಅವ್ರು ಹುಡುಗಿ. ನನ್ನ ಹೆಸರು ವರಲಕ್ಷ್ಮಿ ಅಂದ್ಬಿಟ್ಟು ಸರ್. ನಮ್ಮ ಮಿಸ್ಸಸ್ಸು ಪ್ರೆಗ್ನೆಂಟು. ಅವ್ರನ್ನ ನಾನು ಭಾನುವಾರ ಮಧ್ಯಾಹ್ನ 12:30ಗೆ ಹಾಸ್ಪಿಟ್ಲ್ ಕರ್ಕೊಂಬಂದೆ ಸರ್. ಸ್ವಲ್ಪ ಲೈಟಾಗಿ ನೋವಿತ್ತು. ಕರ್ಕೊಂಬಂದಾಗ ಬಂದು ಚೆಕ್ ಮಾಡಿಸ್ತು, ಎಲ್ಲ ಚೆಕ್ ಮಾಡಿದ್ರು. ಅವತ್ತೇನು ಪ್ರಾಬ್ಲಮ್ ಏನಿಲ್ಲ, ಲೈಟಾಗಿ ನೀರು ಹೋಗ್ತಾಯಿತ್ತು. ಯಾವಾಗ ನೆಕ್ಸ್ಟ್ ಡೇ ಮಂಡೇಗೆ ಲೈಟಾಗಿ ನೀರು ಹೋಗ್ತಾಯಿತ್ತು. ನೋವು ಬಂದರೆ ನಾವು ನಾರ್ಮಲ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಆಯಿತು ಅಂತ ನಾವು ಬಿಟ್ಬಿಟ್ವಿ. ಆಮೇಲೆ ನನಗೆ 8 o'clock 6 o'clock ಮೇಲ್ಗಡೆ ಸ್ವಲ್ಪ ನೋವು ಜಾಸ್ತಿ ಆಯಿತು. ಸಾಯಂಕಾಲ ಬ್ಲಡ್ಡು ಸ್ವಲ್ಪ ಈಚೆ ನಾನು ಓಡೆ ಹೋಗಿ ನೋಡಿಲ್ಲ. ನಮ್ಮ ಅತ್ತೆಯವರು, ನಮ್ಮ ಆಂಟಿಯವರು ಓಡೆ ಹೋಗಿ ಅಲ್ಲೇ ಇದ್ದರು. ವೈಟ್ ನೀರು ಹೋಗ್ತಾಯಿದೆ ಮತ್ತು ಬ್ಲಡ್ಡು ಬರ್ತಾಯಿದೆ ಅಂತ ನನಗೆ ಹೇಳಿದ್ರು. ಆಮೇಲೆ ನಮ್ಮ ಅತ್ತೆ ಹೋಗಿ ಕೇಳಿದ್ದಾರೆ ಅವ್ರಿಗೆ, ಸರ್ ಈ ನೋವು ಬರ್ತಾ ಇದೆಯಲ್ಲ, ಏನು ಮಾಡ್ತೀರಾ ಸರ್ ಅಂತ ಕೇಳಿದ್ರು. ನೀನಾ ಪೇಷಂಟು, ಅವರ ಪೇಷಂಟ್, ನೀನೇ ಎಲ್ಲ ಹೇಳ್ತಿಲ್ಲ ಅಮ್ಮ, ಪೇಷಂಟ್ ಹೇಳಬೇಕು ಅಂತ ಹೇಳಿದ್ರು. ಪೇಷಂಟು ಆಲ್ರೆಡಿ ಹೋಗಿ ಗೋಡೆ ಆಡ್ಬೇಕಲ್ಲ ಚೆಕ್ ಮಾಡಿದ್ರು ಅನಿಸುತ್ತೆ. ಆಮೇಲೆ ನನಗೆ ಇಮಿಡಿಯೇಟಾಗಿ ಒಂದು 8-9 ಅನಿಸುತ್ತೆ, ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು 8:30 ಮೇಲೆ ಸಂಜೆ ನಾವು 2 ಸಲ ಜೆಲ್, ಮಂಡೇ 9:30ಗೆ ನಾವು 2 ಸಲ ಜೆಲ್ ಹಾಕಿದ್ದೀವಿ. ಲೈಟಾಗಿ ಓಪನ್ ಆಗಿದೆ. ಓಪನ್ ಆಗಿದ್ಮೇಲೆ ನಾವು 10 ಗಂಟೆಗೆ ನೋಡ್ತೀವಿ, ಚೆಕ್ ಮಾಡ್ತೀವಿ. ಓಪನ್ ಆಗಿಲ್ಲ ಅಂದರೆ ನಾವು ಆಪ್ರೇಷನ್ ಮಾಡಿಬಿಡ್ತೀವಿ, ನೀವು ಸೈನ್ ಮಾಡಿ ಅಂತ ಹೇಳಿದ್ರು ಸರ್. ನಾನು ಇಮಿಡಿಯೇಟಾಗಿ ಅದು ಓದೂ ಇಲ್ಲ ಸರ್ ಏನು ಮಾಡಿದ್ದಾರೆ ಅಂತ. ಏನಕ್ಕೆ ಅಂದರೆ ಆಮೇಲೆ ಅವೇನು ನಾವೇನಾದರೂ ಸೈನ್ ಮಾಡಿಲ್ಲ ಅಂದರೆ ನಮ್ಮ ಮೇಲೆ ಹಾಕ್ಬಿಡ್ತಾರೆ, ನೀವು ಲೇಟಾಗಿ ಸೈನ್ ಮಾಡಿದ್ರಿ, ಮುಂಚೆನೇ ಮಾಡಬೇಕಾಗಿತ್ತು ಅಂತ. ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಓದಲಿಲ್ಲ, ಹಂಗೆ ಸೈನ್ ಮಾಡಿಬಿಟ್ಟೆ ಆವಾಗಲೇ ಇಮಿಡಿಯೇಟಾಗಿ. ಆಮೇಲೆ ಅದು ಮಾಡಿಸ್ಕೊಂಡಾದ್ಮೇಲೂ 2-3 ಸಲ ನೋವು ಅಂತೇಳಿದ್ರು. ನಮ್ಮ ಆಂಟಿ, ನಮ್ಮ ಅತ್ತವ್ರು ಅಲ್ಲೇ ಇದ್ದರು. ಅವರು ಇನ್ನು ಆಡ್ಬೇಕು ಕರೆಕ್ಟಾಗಿದೆ, ಹಂಗಿದೆ ಹಿಂಗಿದೆ ಹೇಳ್ಬಿಟ್ಟು, ಅಲ್ಲಿ ಡಾಕ್ಟ್ರು ಯಾರೂ ಇಲ್ಲ, ನಾರ್ಮಲಾಗಿ ಮಾಡ್ತೀವಿ ಅಂತ. ಮಂಗಳವಾರ ಬೆಳಿಗ್ಗೆ 8:30ಗೆ ಆಪ್ರೇಷನ್ ಮಾಡಿಬಿಟ್ಟು ನೀರು ಕುಡಿದ್ಬಿಟ್ಟಿದೆ. ಇಮಿಡಿಯೇಟಾಗಿ ನಾವು ICUಗೆ ಶಿಫ್ಟ್ ಮಾಡಬೇಕು. ನನ್ನ ಕೈಲಿ ಹಿಂಗೆ ಕೊಟ್ಟರು, ಅಲ್ಲೇ ಹಂಗೆ ಡೈರೆಕ್ಟಾಗಿ ಅಡ್ಮಿಟ್ ಮಾಡ್ಕೊಂಡ್ರು ICUಯಲ್ಲಿ.
ಡೆಲಿವರಿ ಆಗಿದೆ ಅವ್ರದ್ದು ಮಗು ಮಂಗಳವಾರ ಬೆಳಿಗ್ಗೆ 8:15 ದಿನ ಇಟ್ಕೊಂಡು. ಸೋಮವಾರ ಇಡೀ ಇಟ್ಕೊಂಡೋಗಿದ್ದಾರೆ, ನೈಟ್ ಫುಲ್ಲು ಇದೆ, ಮಂಗಳವಾರ ಬೆಳಿಗ್ಗೆ ಆಗಿರೋದು ಸರ್. ಸೊ ಮಂಗಳವಾರದಿಂದ ಇವತ್ತಿನವರೆಗೆ ಏನೇನಾಯ್ತು ಸರ್ ಆಮೇಲೆ ICU ಇಂದ ಇತ್ತು ಸರ್. ICU ಅಲ್ಲಿ ಅವ್ರು ಫಸ್ಟೇ ಹೇಳಿದ್ರು ನನಗೆ ಹೋಗಿದ ತಕ್ಷಣ ಡಾಕ್ಟ್ರು, ಅಡಿಗೆ ಅಕ್ಕಸ್ತೀರು ಕುಡಿದ್ಬಿಟ್ಟಿದೆ ನಿಮ್ಮ ಮಗು, ಅದು ಲಂಗ್ಸ್ಗೆ ಫುಲ್ ಎಫೆಕ್ಟ್ ಆಗಿದೆ, ನಮ್ಮ ಕೈಯಲ್ಲಿ ಏನು ಎಫೆಕ್ಟ್ ಮಾಡ್ತೀವೋ ಏನು ಮಾಡಬೇಕು ಎಮರ್ಜೆನ್ಸಿ ಟ್ರೀಟ್ಮೆಂಟು, ಅದೇನು ಟ್ರೀಟ್ಮೆಂಟ್ ಮಾಡಿದ್ರು ನಮಗೆ ಕೌನ್ಸಿಲಿಂಗ್ ಕೊಡ್ತಾಯಿದ್ರು ಕರೆಕ್ಟಾಗಿ. ಅಲ್ಲೋದಾಗ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಮೆಡಿಸಿನ್ ನೆಗ್ಲಿಜೆನ್ಸ್ ಬಂದು ಇಲ್ಲೇ ಆಗಿರೋದು ಮೇಯ್ನ್ ನೆಗ್ಲಿಜೆನ್ಸು. ಇವಾಗ ಇವತ್ತು 4 ಗಂಟೆಗೆ ಮಗು ಡೆತ್ ಆಗಿದೆ ಸರ್. ಯಾರು ಏನಾದ್ರು ರೆಸ್ಪಾನ್ಸ್ ಮಾಡಿದ್ರೆ ಸರ್ ಮಗು ICU ಇದ್ದಾಗ ಡಾಕ್ಟ್ರು ಕೇರ್ ತೊಗೊಂಡು ಮಾಡಿದ್ದಾರೆ. ಇಲ್ಲಿಂದ ಕಕ್ಕಸ್ ನೀರು ಕುಡಿಯೋವರೆಗೂ ಇಲ್ಲಿಂದ ನೆಗ್ಲಿಜೆನ್ಸಿ ಆಗಿದೆ ಸರ್. ಏನು ಮಾಡ್ತಾರೆ ಡೆಲಿವರಿ ಟೈಮಲ್ಲಿ ನೆಗ್ಲಿಜೆನ್ಸಿ ಆಗಿದೆ, ಮಗು ನೀರು ಬಾತ್ರೂಮ್ ನೀರು ಕುಡಿಯೋವರೆಗೂ ನೆಗ್ಲಿಜೆನ್ಸಿ ಆಗಿದೆ. ಇವಾಗ ಫಸ್ಟು ಹೆಡ್ ಆಫ್ ದ ಯಾರು HOD ಅಂತ ಬಂದು ಮಾತಾಡಿದ್ರು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ತಿರ್ಗಾ ಅವ್ರು ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಬಂದರು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಬರೀ ಎಕ್ಸ್ಪ್ಲೇನ್ ಮಾಡೋದು ಕತೆಗಳಾಗಿದೆ ಹೊರತು ಇದಕ್ಕೆ ರೆಸ್ಪಾನ್ಸ್ ಕೊಡೋರು ಯಾರೂ ಇಲ್ಲ. ಅವ್ರು ಯಾರೋ ಇನ್ನೂ 3 ಜನ ಕರೆಸ್ತೀನಿ ಅಂತ ಹೇಳಿದ್ರು, 3 ಜನ ಕರೆಸಿದ್ರು. 3 ಜನ ಕರೆಸೋಷ್ಟು ಇನ್ನೂ 2 ಬರಬೇಕು. ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಎಲ್ಲ ಡೀಟೇಲು. ನಾವು ಬರೀ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಮ್ಮ ಕಾಲ ಕಳಿಬೇಕಾ? ನ್ಯಾಯ ಕೇಳಕ್ಕೆ ಬೇರೆ ಆಪ್ಷನ್ ಇಲ್ವಾ? ಆಮೇಲೆ ಇವಾಗ ಅಲ್ಲಿ ಮೇಯ್ನ್ ಡಾಕ್ಟ್ರ್ ಇರಲ್ಲ ಇದು ಆಫೀಸಲ್ಲಿ, ಬರೀ ಟ್ರೈನಿಂಗ್ ಅವ್ರು ಇರ್ತಾರೆ. ಟ್ರೈನಿಂಗ್ ಅವರು ಡಾಕ್ಟ್ರಿಗೆ ಫೋನ್ ಮಾಡೋಕ್ಕೆ ಎದುರ್ತಾರೆ, ನೈಟಲ್ಲಿ ಬೈತಾರೆ, ಇವ್ರು ಬೈತಾರೆ ಅಂದ್ಬಿಟ್ಟು ಅವ್ರು ಎದುರ್ತಾರೆ. ಈಗ ನಿಮಗೆ ಏನು ಆಗ್ರಹ ಸ್ಟೇಷನ್ಗೆ ಏನಾದ್ರು ಕಂಪ್ಲೇಂಟ್? ಇವಾಗ ನಾನು ಇನ್ನೂ ಕೊಟ್ಟಿಲ್ಲ. ಇವಾಗ ಡೈರೆಕ್ಟಾಗಿ ನಾನು ಸ್ಟೇಷನ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಈ ಕೇಸ್ ನಾನು ಎಲ್ಲೋದ್ರೂ ಬಿಡಲ್ಲ, ನಾನು ಮಾಡ್ತೀನಿ, ಅದೇನು ಮಾಡ್ತೀನಿ. ನಿಮ್ಮ ಹೆಸರು? ಸುನಿಲ್ ನಾಯ್ಡು ಅಂತ, ನಾವು ಇಲ್ಲೇ ಬಸವನಗರದಲ್ಲಿ ಸೇವೆ. ಥ್ಯಾಂಕ್ ಯು.